ಹರಿ ಓಂ ಎಲ್ಲರಿಗೂ. ನಾವು ಇಂದು ರಾಷ್ಟ್ರ ಸೇವಿಕಾ ಸಮಿತಿ ಭಾರತ್ ಮಾತಾ ಪೂಜನ್ ಹಾಗೂ ಸಂಕ್ರಾಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೆರೆದಂತಹ ಅಕ್ಕ ತಂಗಿಯರಿಗೂ ಪುಟ್ಟ ಪುಟ್ಟ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರಗಳು. ಇಷ್ಟೊಂದು ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳ ಜೊತೆಗೆ ತಾಯಂದಿರು ಸಹ ಬಂದಿದ್ದೀರ. ಇಲ್ಲಿ ಇಂದು ಸಂಕ್ರಾಂತಿ ಹಬ್ಬದ ವಿಶೇಷ ಕರಿ ಎರೆಯೋದು ಮಕ್ಕಳಿಗೆ ಅಂತ ಹೇಳಿ ಕರೆದಿದ್ದರು. ಆದರೆ ಈಗಾಗಲೇ ಸಂಕ್ರಾಂತಿ ಹಬ್ಬದ ಬಗ್ಗೆ ರಜನಿ ಅಕ್ಕ ಇವರು ಎಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನಿಲ್ಲಿ ಮಕ್ಕಳ ಬಗ್ಗೆ ಪೋಷಕರ ಜವಾಬ್ದಾರಿ ಏನು ಎನ್ನುವುದನ್ನು ಸ್ವಲ್ಪ ತಿಳಿಸಲು ಪ್ರಯತ್ನಿಸುತ್ತೇನೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವು ಇಂದು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಯಾವ ಒಂದು ಮಾರ್ಗದರ್ಶನವನ್ನು ನೀಡುತ್ತೇವೆಯೋ ಮುಂದೆ ಮಕ್ಕಳು ಸಹ ಅದೇ ಒಂದು ಮಾರ್ಗದರ್ಶನದಲ್ಲಿ ಅದೇ ಒಂದು ದಾರಿಯಲ್ಲಿ ಮುನ್ನಡೆಯುತ್ತಾರೆ. ಇಂದು ಮಕ್ಕಳಿಗೆ ನಾವು ಸರಿ ತಪ್ಪುಗಳನ್ನು ತಿಳಿಸಿ ಯಾವುದು ಮಾಡಿದರೆ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಮನೆಗೆ ಹಿತವಾಗುತ್ತದೆ, ನಮ್ಮ ಸಮಾಜಕ್ಕೆ ಒಳಿತಾಗುತ್ತದೆ ಎಂಬುದನ್ನು ನಾವು ಈಗ ಈ ಚಿಕ್ಕ ಮಕ್ಕಳು ಏನಿದ್ದಾರಲ್ಲ ಇವರಿಗೆ ನಾವು ತಿಳಿಸಿ ಕಲಿಸಿದರೆ ಮುಂದೆ ಅವರು ಅದೇ ಕಲಿಯುತ್ತಾರೆ. ಮಕ್ಕಳ 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ನಾವು ಈಗ ಚಿಕ್ಕಂದಿನಿಂದಲೇ ಅವರಿಗೆ ಏನನ್ನು ಕಲಿಸುತ್ತೇವೋ ಅದೇ ಮಕ್ಕಳು ಚೆನ್ನಾಗಿ ನೆನಪಿಟ್ಟುಕೊಂಡು ಕಲಿಯುತ್ತಾರೆ. ನಾವು ಇವರಿಗೆ ಆಟ ಪಾಠಗಳ ಜೊತೆಗೆ ಇತರ ಚಟುವಟಿಕೆಗಳನ್ನು ಸಹ ಹೇಳಿಕೊಡಬೇಕು. ನಾವೆಲ್ಲ ಈಗ ಮಕ್ಕಳಿಗೆ ಹೇಳ್ತೀವಿ, ಮಕ್ಕಳು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ, ಮೊಬೈಲ್ ನೋಡ್ಕೋತಾ ಕೂತ್ಕೋತಾರೆ, ಟಿ ವಿ ನೋಡ್ಕೊತಾ ಕೂತ್ಕೋತಾರೆ ಅಂತ ಹೇಳಿ. ಆದರೆ ಇದು ನಾವು ಮಕ್ಕಳಿಗೆ ಬೈಯೋದರಲ್ಲಿ ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ ಅಂತ ಸ್ವಲ್ಪ ನಾವು ವಿಚಾರ ಮಾಡಿ ನೋಡೋಣ. ಈ ಮಕ್ಕಳು ಮೊಬೈಲ್ ಹಿಡಿಯೋದಕ್ಕೆ ಕಾರಣ ನಾವೇ ಅಲ್ವೇ? ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಮಗುಗೆ ಮೊಬೈಲ್ ಕೊಟ್ಟು ಕುಂದಿರ್ಸಿರ್ತೀವಿ, ಟಿ ವಿ ಹಚ್ಚಿ ಕುಂದಿರ್ಸಿರ್ತೀವಿ. ನಾವು ಮತ್ತೆ ಇನ್ನೊಂದು ಮಾಡುವ ದೊಡ್ಡ ತಪ್ಪು ಅಂದರೆ ಮಕ್ಕಳಿಗೆ ಓದಲು ಕೂತ್ಕೋಬೇಕು, ಬರೆಯಲು ಕೂತ್ಕೋಬೇಕು ಅಂತ ಹೇಳಿ ಅವರನ್ನು ಹೊಡೆದು ಬಡಿದು ಬೈದು ಓದಲು ಹಚ್ಚಿ ಅವರು ಓದುತ್ತಿರುತ್ತಾರೆ. ಅವರ ಎದುರಿಗೆ ನಾವು ಜೋರಾಗಿ ಟಿ ವಿ ಹಾಕ್ಕೊಂಡು ಕುಂತಿರ್ತೀವಿ. ಹೀಗೆ ನಾವು ಜೋರಾಗಿ ಟಿ ವಿ ಹಾಕ್ಕೊಂಡು ಕುಂತರೆ ಮಕ್ಕಳಿಗೆ ತೊಂದರೆ ಆಗಬಹುದು ಎನ್ನುವ ವಿಚಾರವನ್ನು ಸಹ ನಾವು ಮಾಡುವುದಿಲ್ಲ. ಮಕ್ಕಳಿಗೆ ಮೊಬೈಲ್ ನೋಡಬೇಡ ಅಂತ ಬೈತಾ ಇರ್ತೀವಿ. ಅವರ ಎದುರಿಗೆ ನಾವೇ ಮೊಬೈಲ್ ಹಿಡ್ಕೊಂಡು ಕುಂತಿರ್ತೀವಿ. ಇಲ್ಲಿ ನಾವು ಮಕ್ಕಳ ಜೊತೆಗೆ ನಾವು ನಮ್ಮ ಸಮಯವನ್ನು ಕೊಡಬೇಕು. ಯಾಕೆಂದರೆ ಬರೀ ಮಕ್ಕಳಿಗೆ ನೀವು ಹಾಗೆ ಮಾಡ್ತಾ ಇಲ್ಲ, ನೀವು ಹೀಗೆ ಮಾಡ್ತಾ ಇಲ್ಲ ಅಂತ ಹೇಳೋ ಬದಲು ಮಕ್ಕಳಿಗೆ ಮೊಬೈಲ್ ನೋಡಲಿ, ಪರವಾಗಿಲ್ಲ. ಮೊಬೈಲ್ನಲ್ಲೂ ಸಹ ಒಳ್ಳೆಯ ವಿಷಯಗಳು ತುಂಬ ಇವೆ. ಈ ಮೊಬೈಲ್ನಲ್ಲಿ ಏನಾದರೂ ಹೊಸತನ್ನು ಕಲಿಯುವುದು, ಹೊಸತನ್ನು ನೋಡುವುದು, ಯಾವುದೇ ಮಕ್ಕಳು ನೋಡದೇ ಇದ್ದ ವಿಷಯವನ್ನು ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿದೆ, ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಯಾವುದೇ ದೇವಸ್ಥಾನ ಆಗಿರ್ಬೋದು, ಕಾಡು ಪ್ರಾಣಿಗಳಾಗಿರ್ಬೋದು, ಯಾವುದನ್ನೇ ಸಹ ನಾವು ಮಕ್ಕಳಿಗೆ ನೋಡದೇ ಇದ್ದದ್ದನ್ನು ಉತ್ಸಾಹದಿಂದ ತೋರಿಸಬೇಕು. ಮಕ್ಕಳು ಓದಲು ಬರೆಯಲು ಕುಳಿತಾಗ ನಾವು ಅವರ ಜೊತೆಗೆ ಎದುರಿಗೆ ಕುಳಿತುಕೊಂಡು ಏನು ಬರಿತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಕಡೆ ಸ್ವಲ್ಪ ನಾವು ಗಮನ ಕೊಟ್ಟು ನೋಡಿದರೆ ಮಕ್ಕಳಿಗೂ ಸಹ ಇನ್ನೂ ಓದಬೇಕು, ಬರಿಬೇಕು ಅಂತ ಉತ್ಸಾಹನೂ ಬರುತ್ತೆ. ಜೊತೆಗೆ ಅಯ್ಯೋ ನಾವು ಬರೀದೇ ಇದ್ದರೆ ಈಗ ಅಮ್ಮ ಇಲ್ಲೇ ನೋಡ್ಕೋತಾ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಭಯನೂ ಇರುತ್ತೆ. ಅದಕ್ಕೋಸ್ಕರನಾದರೂ ನಾವು ಮಕ್ಕಳಿಗೆ ನಮ್ಮ ಮೊಬೈಲನ್ನು ನಾವು ಪಕ್ಕಕ್ಕಿಟ್ಟು ಮಕ್ಕಳ ಜೊತೆ ಕೂತ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ನಮ್ಮ ಸಮಯವನ್ನು ಸಹ ನಾವು ಮಕ್ಕಳಿಗೆ ಕೊಡಬೇಕು. ನನಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಸುಮ್ಮನೆ ದಿನಪೂರ್ತಿ ಒಂದು ಫಂಕ್ಷನ್ಗಾಗಲಿ, ಪಾರ್ಟಿಗಾಗಲಿ ಅಥವಾ ಎದಕ್ಕಾದರೂ ಒಂದು ಹೊರಗಡೆ ಒಂದು ಸಮಯವನ್ನು ನಾವು ವ್ಯರ್ಥ ಮಾಡಿ ಬರ್ತೀವಿ. ಮತ್ತು ನಾವು ಮನೆಯಲ್ಲಿಲ್ಲದೆ ಇದ್ದಾಗ ಮಕ್ಕಳು ಮೊಬೈಲ್ ಟಿ ವಿಗೆ ದಾಸರಾಗದೆ ಅವರು ಬೇರೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಇಲ್ಲಿ ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿ
ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ರಜನಿ ಅಕ್ಕ ಹೇಳಿದ್ರಲ್ಲ, ಕತೆಗಳನ್ನು ಹೇಳಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅಂತ ಹೇಳಿ, ಅದಕ್ಕೆ ನಾನು ಈಗ ನಿಮಗೊಂದು ಕತೆಯನ್ನು ಹೇಳ್ತೀನಿ. ಯಾವ ಕತೆ ಅಂದರೆ ಸ್ವಾಮಿ ವಿವೇಕಾನಂದರ ಕತೆ. ಸ್ವಾಮಿ ವಿವೇಕಾನಂದರು, ಅವರ ಮೊದಲಿನ ಹೆಸರು ನರೇಂದ್ರ ಅಂತ ಹೇಳಿ, ವಿಶ್ವನಾಥ ದತ್ತರ ಮಗ. ವಿಶ್ವನಾಥ ದತ್ತರು ವಕೀಲರಾಗಿದ್ದರು. ಅವರು ವಕೀಲಿ ವೃತ್ತಿ ಆಗಿತ್ತು ಅವರದು. ಆಗರ್ಭ ಶ್ರೀಮಂತರು. ಮೊದಲೆಲ್ಲ ಶ್ರೀಮಂತರು ಈಗಿನ ಥರ ಕಾರು ರಿಕ್ಷಾ ಈ ಥರ ಏನಿರಲಿಲ್ಲ. ಆವಾಗ ಶ್ರೀಮಂತರು ಜಟ್ಕಾ ಗಾಡಿ ಅಂದರೆ ಇದು ಸಾರೋಟ್ ಅಂತೀವಲ್ವ, ಸಾರೋಟ್ನಲ್ಲಿ ಓಡಾಡ್ತಾ ಇದ್ದರು. ಸಾರೋಟ್ನಲ್ಲಿ ಓಡಾಡೋರು ಅಂದರೆ ಅವರು ತುಂಬ ಶ್ರೀಮಂತರು. ಅಂಥ ವಿಶ್ವನಾಥ ದತ್ತರು ಸಾರೋಟ್ನಲ್ಲಿ ಓಡಾಡ್ತಾ ಇದ್ದರು. ಒಮ್ಮೆ ಸಾರೋಟ್ನಲ್ಲಿ ವಿಶ್ವನಾಥ ದತ್ತರು ಹೋಗುವಾಗ ಸ್ವಾಮಿ ವಿವೇಕಾನಂದರನ್ನು ಸಹ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಚಿಕ್ಕ ಬಾಲಕನಿದ್ದ ನರೇಂದ್ರ ಸಾರೋಟ್ ನಡೆಸುವ ಸಾರಥಿಯನ್ನು ತದೇಕ ಚಿತ್ತದಿಂದ ನೋಡ್ತಾ ಕೂತ್ಕೊಳ್ತಾರೆ. ಕುದುರೆಯ ಲಗಾಮನ್ನು ಹಿಡಿದದ್ದು, ಕುದುರೆಯನ್ನು ಹೊಡೆಯೋದು, ಕುದುರೆಯನ್ನು ಹೇಗೆ ಓಡಿಸ್ತಾ ಇದ್ದಾನೆ ಅನ್ನೋದನ್ನು ತದೇಕ ಚಿತ್ತದಿಂದ ಗಮನವಿಟ್ಟು ನೋಡ್ತಾ ಇರ್ತಾರೆ. ಇದನ್ನು ತಂದೆ ಗಮನಿಸ್ತಾರೆ. ಅವರು ಸಾರೋಟ್ನಿಂದ ಕೆಳಗೆ ಇಳಿದ ನಂತರ ಮಗನಿಗೆ ಕೇಳ್ತಾರೆ, ಮುಂದೆ ದೊಡ್ಡವನಾಗಿ ನೀನು ಏನಾಗಬೇಕಾಗಿದೆಯಾ ಅಂತ. ತಕ್ಷಣ ನರೇಂದ್ರರ ಬಾಯಲ್ಲಿ ಬರೋದು, ನಾನು ಸಾರಥಿ ಆಗ್ತೀನಿ ಅಂತ ಹೇಳಿ. ಅಂದರೆ ಆ ಸಾರೋಟ್ ನಡೆಸ್ತಾ ಇದ್ನಲ್ಲ ಆ ಸಾರಥಿ ಅವನಾಗೆ ಆಗ್ತೀನಿ ಅಂತ ಹೇಳಿ. ತಂದೆ ವಕೀಲ ವೃತ್ತಿಯಲ್ಲಿರೋರು, ತುಂಬ ಶ್ರೀಮಂತರು, ಈ ಜಟ್ಕಾ ಗಾಡಿ ನಡೆಸೋನಾಗ್ತೇನೆ ಅಂತ ಕೇಳಿದ ತಕ್ಷಣ ತಂದೆಗೆ ಸಿಟ್ಟು ಬಂದುಬಿಡ್ತು. ಜೊತೆಗೆ ಕಪಾಳಕ್ಕೆ ಮೋಕ್ಷನೂ ಆಯಿತು. ಅಳ್ತಾ ನರೇಂದ್ರ ತಾಯಿ ಹತ್ರ ಬರ್ತಾರೆ. ತಾಯಿ ಕೇಳ್ತಾರೆ ನರೇಂದ್ರನ, ಯಾಕೆ ಮಗು ಅಳ್ತಾ ಇದೆಯಾ ಅಂತ ಹೇಳಿ. ಮಗು ಹೇಳ್ತಾನೆ, ಇಲ್ಲ ಅಪ್ಪ ಹೊಡೆದ್ರು ಅಂತ ಹೇಳಿ. ಯಾಕೆ ಹೊಡೆದ್ರು ಅಂತ ಮತ್ತೆ ತಾಯಿ ಕೇಳಿದಾಗ, ಇಲ್ಲ ನಾನು ಸಾರಥಿ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಅಪ್ಪ ಹೊಡೆದ್ರು ಅಂತ ಹೇಳಿ. ತಾಯಿ ಅಷ್ಟೇ ಮುದ್ದಾಗಿ ಮಗುವಿನ ಕಣ್ಣೀರನ್ನು ಒರೆಸುತ್ತಾ ಆ ಬಾಲಕನನ್ನು ಭಗವದ್ಗೀತೆಯ ಭಾವಚಿತ್ರವಿರುವ ಶ್ರೀಕೃಷ್ಣ ಸಾರಥಿಯಾಗಿ ಆ ರಥದಲ್ಲಿ ಹಿಂದೆ ಅರ್ಜುನ ಕುಳಿತಿರ್ತಾನೆ, ಆ ಭಾವಚಿತ್ರವನ್ನು ತೋರಿಸಿ ಹೇಳ್ತಾರೆ, ಮಗು ನಿನಗೆ ಸಾರಥಿಯಾಗುವ ಇಷ್ಟ ಇದ್ದರೆ ನೀನು ಅರ್ಜುನನಂತೆ ಸಾರಥಿಯಾಗು, ಇಡೀ ದೇಶವನ್ನೇ ಮುನ್ನಡೆಸುವ ಸಾರಥಿಯಾಗು ಅಂತ ಹೇಳಿ ಮಾರ್ಗದರ್ಶನ ಕೊಡ್ತಾರೆ. ಆ ಮಾತಿಗೆ ಪ್ರಭಾವಿತರಾಗಿ ಆ ಸ್ವಾಮಿ ವಿವೇಕಾನಂದರು ಇಂದು ವಿಶ್ವಮಾನವರಾಗಿದ್ದಾರೆ. ನಾವು ಮಕ್ಕಳನ್ನು ಸ್ವಲ್ಪ ಸಣ್ಣವರಿದ್ದಾಗ ಯಾವ ರೀತಿ ಅವರಿಗೆ ಹೇಳ್ತೀವಿ, ಈ ಥರ ನಾವು ಅವರನ್ನು ಬೆಳೆಸಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡಿ. ಒಂದು ಮಾತು ಮಗುವನ್ನು ಎಷ್ಟು ಒಂದು ಆಳಕ್ಕೆ ಕರೆದುಕೊಂಡು ಹೋಗುತ್ತದೆ ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ ನಾವು ನಮ್ಮ ಸಮಯವನ್ನು ಮಕ್ಕಳ ಜೊತೆಗೆ ಇಟ್ಟು ನಾವು ಸಹ ಕೈಯಲ್ಲಿ ಪುಸ್ತಕಗಳನ್ನು ಹಿಡಿದು ಓದುತ್ತಾ ಅವರಿಗೂ ಒಂದು ಓದಲು ಬರೆಯಲು ಹವ್ಯಾಸ ಮಾಡಿಸಿದರೆ ಚೆನ್ನಾಗಿರುತ್ತೆ. ಮಕ್ಕಳು ಬರೀತಾ ಇದ್ದಾರಪ್ಪ, ನಾವೇನು ಓದಬೇಕು ಅಂತ ನಿಮಗನ್ನಿಸ್ತಾ ಇದ್ದರೆ ನೀವು ಬೇಕಾದಷ್ಟು ಗ್ರಂಥಗಳಿದೆಯಲ್ಲ, ನಮ್ಮ ಸನಾತನ ಗ್ರಂಥಗಳೇ ಇದೆ. ಮಹಾಭಾರತ, ಭಾಗವತ, ರಾಮಾಯಣ ಇವನ್ನೆಲ್ಲ ನೀವು ಓದ್ಬೋದಲ್ವಾ. ಮತ್ತು ನೀವು ಓದಿ ಅದನ್ನೇ ಮಕ್ಕಳಿಗೂ ಸ್ವಲ್ಪ ನೀವು ಓದಿ ಅವರಿಗೆ ತಿಳಿಸಿ ಹೇಳಿ. ಮಹಾಭಾರತ ಅಂದರೆ ಏನು, ಅದರಲ್ಲಿ ಯಾರಿದ್ದಾರೆ, ರಾಮಾಯಣ ಅಂದರೆ ಏನು, ಅದರಲ್ಲಿ ಯಾರಿದ್ದಾರೆ, ಭಗವದ್ಗೀತೆ ಅಂದರೆ ಏನು, ಯಾರು ಉಪದೇಶಿಸಿದರು, ಯಾರಿಗೆ ಉಪದೇಶಿಸಿದರು, ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳೇ ಇದ್ದರೂ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಇದೇ ಥರ ನಾವು ಒಂದು ಮನೆಯಲ್ಲಿ ಪುಸ್ತಕಗಳನ್ನು ಇಟ್ಟು, ಗ್ರಂಥಗಳನ್ನು ಇಟ್ಟು ಅವನ್ನು ಓದೋಕ್ಕೆ ಒಂದು ಅಭ್ಯಾಸ ಮಾಡೋದು ಒಳ್ಳೆಯದು ಅಂತ ಹೇಳಿ. ಮನೆಯಲ್ಲಿ ಪುಸ್ತಕಗಳು ಎಷ್ಟು ಹೆಚ್ಚು ಇರುತ್ತದೋ ಅಷ್ಟು ಮನೆಗೆ ಒಂದು ಕಳೆ ಮತ್ತು ಮನೆ ನೋಡಲು ಚಂದವಾಗಿರುತ್ತದೆ. ಪುಸ್ತಕಗಳಿರುವ ಮನೆ ಶ್ರೀಮಂತ ಮನೆ ಅಂತ ಹೇಳಿ ಸುಧಾಮೂರ್ತಿಯವರೇ ಹೇಳಿದ್ದಾರೆ. ಅದು ಪ್ರಸಂಗ ಅಂದರೆ, ಒಮ್ಮೆ ಸುಧಾಮೂರ್ತಿಯವರು ಒಬ್ಬರು ಮನೆಗೆ ಕರೆದಿರ್ತಾರೆ. ತುಂಬ ಶ್ರೀಮಂತರು ಇರ್ತಾರೆ, ಅವರು ಮನೆಗೆ ಕರೆದಿರ್ತಾರೆ. ಸುಧಾಮೂರ್ತಿಯವರು ಅಲ್ಲೇ ಹೋಗ್ತಾರೆ. ಅವರ ಜೊತೆಗೆ ಅವರ ಪರಿಚಿತಸ್ಥರು ಒಬ್ಬರು ಬಂದಿರ್ತಾರೆ ಸುಧಾಮನ ಜೊತೆಗೆ. ಅವ್ರ ಜೊತೆಗೆ ಅವರು ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಅವರು ಜೊತೆಗೆ ಬಂದವರು ಆ ಮನೆ ವ್ಯಕ್ತಿಯ ದೊಡ್ಡಸ್ತಿಕೆಯನ್ನು ಎಲ್ಲ ವರ್ಣನೆ ಮಾಡಿ ಹೇಳ್ತಿರ್ತಾರೆ.
ಅವ್ರದ್ದು ಅಷ್ಟು ಜಾಗ ಇದೆ, ಇಷ್ಟು ಮನೆ ಇದೆ, ಇಷ್ಟು ಸೈಟ್ ಇದೆ, ಇಂಥ ಫ್ಯಾಕ್ಟ್ರಿ ಇದೆ, ಇಂಥ ಶ್ರೀಮಂತರು, ಆಗರ್ಭ ಶ್ರೀಮಂತರು ಅಂತ ಎಲ್ಲ ವರ್ಣನೆ ಮಾಡಿ ಮಾಡಿ ಹೇಳ್ತಾ ಇರ್ತಾರೆ. ಅವರ ಮನೆಯನ್ನು ಒಮ್ಮೆ ಪೂರ್ಣವಾಗಿ ಪರಿಶೀಲಿಸಿದ ಸುಧಾ ಅಮ್ಮ ಅವರು ಹೊರಗೆ ಬಂದು ಆ ವ್ಯಕ್ತಿಯನ್ನು ಹೇಳ್ತಾರೆ, ನಿಮ್ಮ ಸ್ನೇಹಿತರು ಇಷ್ಟು ಬಡವರು ಅಂತ ನನಗೆ ಅನಿಸಿರಲಿಲ್ಲ ಅಂತ ಹೇಳಿ. ಆ ವ್ಯಕ್ತಿಗೆ ಒಂದೇ ಸಲ ಶಾಕ್ ಆಗುತ್ತೆ. ಇಷ್ಟೊಂದು ಆಸ್ತಿ ಇರೋದನ್ನೆಲ್ಲ ಇಷ್ಟೊತ್ತು ನಾನೆಲ್ಲ ವರ್ಣನೆ ಮಾಡಿ ಹೇಳಿದ್ದೇನೆ, ಇದೇನಪ್ಪ ಇವರು ಬಡವರು ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿ, ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಇಲ್ಲ, ಇವರ ಮನೆಯನ್ನು ಇಷ್ಟು ದೊಡ್ಡ ಮನೆಯನ್ನು ಪೂರ್ತಿ ನಾನು ಕಣ್ಣಾಡಿಸಿ ನೋಡಿದರೆ ಇವರ ಮನೆಯಲ್ಲಿ ಒಂದು ಗ್ರಂಥ ಇಲ್ಲ, ಒಂದು ಪುಸ್ತಕವಿಲ್ವಲ್ಲ. ಎಷ್ಟು ಬೇಸರದ ವಿಷಯ. ಗ್ರಂಥಗಳಿಲ್ಲದ ಮನೆ, ಪುಸ್ತಕಗಳಿಲ್ಲದ ಮನೆ ಅತಿ ಬಡವರ ಮನೆ ಅಂತ ಅವರು ಹೇಳ್ತಾರೆ. ನೋಡಿ, ಈಗ ನಾವು ಶ್ರೀಮಂತರಾಗಬೇಕಂದ್ರೆ ದುಡ್ಡಿನ ಹಿಂದೆ, ಒಡವೆ ಹಿಂದೆ, ಸಂಪತ್ತಿನ ಹಿಂದೆ ಬೀಳದೆ ಮನೆಯಲ್ಲಿ ಗ್ರಂಥಗಳನ್ನು ಸಂಗ್ರಹಿಸೋಣ. ಆ ಗ್ರಂಥಗಳನ್ನು ಓದುವ ಹವ್ಯಾಸವನ್ನು ಮಾಡಿಕೊಳ್ಳೋಣ. ನಾವು ಗ್ರಂಥಗಳನ್ನು, ಪುಸ್ತಕಗಳನ್ನು ಹಿಡಿದು ಓದಲು ಕುಳಿತರೆ ನಮ್ಮ ಮಕ್ಕಳು ಸಹ ಅದನ್ನೇ ನೋಡಿ ತಾವೂ ಸಹ ಓದಲು ಕುಳಿತುಕೊಳ್ತಾರೆ. ಜೊತೆಗೆ ನಾವು ಏನು ಓದ್ತಾ ಇದ್ದೀವಿ ಅಂತ ಹೇಳಿ ಮಕ್ಕಳ ಜೊತೆಗೆ ಶೇರ್ ಮಾಡ್ಕೋಬೋದು. ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ ಹೇಳಿ ನಾವು ಅವ್ರ ಜೊತೆಗೆ ಶೇರ್ ಮಾಡ್ಕೋಬೋದು. ಈ ಥರ ಒಂದು ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ಎಲ್ಲ ತಾಯಂದಿರ ಹೆಗಲ ಮೇಲೆ ಇದೆ. ತುಂಬ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ಈಗ ಭಾರತ ಎಷ್ಟು ಒಂದು ಕಷ್ಟದಲ್ಲಿದೆ, ಯಾವ ಒಂದು ನಷ್ಟದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದಕ್ಕೋಸ್ಕರ ನಮ್ಮ ಧರ್ಮವನ್ನು ರಕ್ಷಿಸೋದು, ನಮ್ಮ ಯುವಕರನ್ನು ಪ್ರೋತ್ಸಾಹಿಸೋದು, ಅವರನ್ನು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಅವರನ್ನು ತಿಳಿಸೋದು ತುಂಬ ಅವಶ್ಯಕವಾಗಿದೆ. ಅದಕ್ಕೋಸ್ಕರ ಈ ಮಕ್ಕಳನ್ನು ನಾವು ಈಗಿನಿಂದಲೇ ಪ್ರೇರೇಪಿಸಿ ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು, ನ್ಯಾಯದಲ್ಲಿ ನಾವು ಹೇಗೆ ಹೋರಾಡಬೇಕು, ಸತ್ಯಕ್ಕೋಸ್ಕರ ನಾವು ಹೇಗಿರಬೇಕಂತ ಮಕ್ಕಳನ್ನು ಈಗಿನಿಂದಲೇ ತಿಳಿ ಹೇಳೋಣ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಭಾರತಾಂಬೆಯ ಮಡಿಲಿಗೆ ಅರ್ಪಿಸುತ್ತೇನೆ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.